ನಮಸ್ಕಾರ. ಸಹಕಾರ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್ ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಭಾರತ್ ಟ್ಯಾಕ್ಸಿ ಹರಿಯಾಣ ಮುಖ್ಯಮಂತ್ರಿ ಮುಂದೆ ವಿಸ್ತರಣಾ ಯೋಜನೆ. ಮೊಬಿಲಿಟಿ ಪ್ಲಾಟ್ಫಾರ್ಮ್ ಭಾರತ್ ಟ್ಯಾಕ್ಸಿ ತನ್ನ ವ್ಯವಹಾರ ಮಾರ್ಗಸೂಚಿ ಮತ್ತು ವಿಸ್ತರಣಾ ಕಾರ್ಯತಂತ್ರವನ್ನು ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಅವರ ಮುಂದೆ ಮಂಡಿಸಿತು. ರಾಜ್ಯದಾದ್ಯಂತ ಸಾರಿಗೆ ಸೇವೆಗಳನ್ನು ಬಲಪಡಿಸುವ ತನ್ನ ದೃಷ್ಟಿಕೋನವನ್ನು ಎತ್ತಿ ತೋರಿಸಿತು. ಸಭೆಯ ಸಮಯದಲ್ಲಿ ಕಂಪನಿಯು ತನ್ನ ಕಾರ್ಯಾಚರಣೆಯ ಮಾದರಿ, ಬೆಳವಣಿಗೆಯ ಯೋಜನೆಗಳು ಮತ್ತು ಕೊನೆಯ ಮೈಲಿ ಸಂಪರ್ಕವನ್ನು ಹೆಚ್ಚಿಸುವತ್ತ ಗಮನ ಹರಿಸುವ ವಿವರವಾದ ಪ್ರಸ್ತುತಿಯನ್ನು ಹಂಚಿಕೊಂಡಿತು. ನಗರ ಮತ್ತು ಅರೆನಗರ ಪ್ರದೇಶಗಳಲ್ಲಿ ಪ್ರವೇಶ ಮತ್ತು ಸೇವಾ ವ್ಯಾಪ್ತಿಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿರುವ ಭಾರತ್ ಟ್ಯಾಕ್ಸಿಯ ಸೇವೆಗಳನ್ನು ಹರಿಯಾಣದಾದ್ಯಂತ ವಿಸ್ತರಿಸುವ ಅವಕಾಶಗಳನ್ನು ಸಹ ಚರ್ಚೆಗಳು ಅನ್ವೇಷಿಸಿದವು. ಪ್ರಸ್ತುತಿಯ ಪ್ರಮುಖ ಗಮನ ವೇದಿಕೆಯ ಸಾರಥಿ ಉಪಕ್ರಮವಾಗಿತ್ತು. ಇದು ಚಾಲಕ ಸಬಲೀಕರಣ ಮತ್ತು ಚಾಲಕ ಮೊದಲ ವಿಧಾನವನ್ನು ಒತ್ತಿ ಹೇಳುತ್ತದೆ. ಭಾರತ್ ಟ್ಯಾಕ್ಸಿ ಡ್ರೈವರ್ ಅಪ್ಲಿಕೇಶನ್ ಸೇರಿದಂತೆ ತಂತ್ರಜ್ಞಾನ ಚಾಲಿತ ಪರಿಹಾರಗಳ ಮೂಲಕ ಚಾಲಕರಿಗೆ ಉತ್ತಮ ಗಳಿಕೆಯ ಅವಕಾಶಗಳು ಮತ್ತು ಬೆಂಬಲ ವ್ಯವಸ್ಥೆಗಳನ್ನು ರಚಿಸಲು ಈ ಉಪಕ್ರಮವು ಪ್ರಯತ್ನಿಸುತ್ತದೆ. ಈ ನಿಶ್ಚಿತಾರ್ಥವು ಹರಿಯಾಣದಲ್ಲಿ ಚಲನಶೀಲತೆಯ ಮೂಲಸೌಕರ್ಯವನ್ನು ಬಲಪಡಿಸುವತ್ತ ಒಂದು ಹೆಜ್ಜೆಯನ್ನು ಸೂಚಿಸುತ್ತದೆ. ಇದು ದಕ್ಷ, ವಿಶ್ವಾಸಾರ್ಹ ಮತ್ತು ಅಂತರ್ಗತ ಸಾರಿಗೆ ಸೇವೆಗಳ ಮೇಲೆ ಕೇಂದ್ರೀಕರಿಸುತ್ತದೆ.